ಒಬ್ಬ ಕಾಂಗ್ರೆಸ್ MLC ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಚಾನ್ಸೇ ಇಲ್ಲ, ನೋ ವೇ. ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ, ನನ್ನ ಕಣ್ಣೆದುರಿಗೆ ಕೂತಿದ್ದಾರೆ. ನೆನ್ನೆನೂ ನನಗೆ ಸಿಕ್ಕಿ ನಿಮ್ಮ ಚೇಂಬರಲ್ಲಿ ಬಂದಿದ್ನಲ್ಲ, ಯಾಕಪ್ಪ ಸಣ್ಣಗಾಗಿದೆಯಾ, ನಾಟಿ ಕೋಳಿ ತಿನ್ನು ಅಂತ ನನಗೆ. ನನ್ನ ಮೇಲೆ ಹಣೆ ಇಟ್ಟು ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ, ಇವತ್ತು ನಮಗ್ ಪಾಠ ಹೇಳ್ತಾರ. ನಿಮ್ಮಲ್ಲಿ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಮುಖ್ಯಮಂತ್ರಿ. ಅವರಾಗ ಮುಗಿಸ್ರಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಬಂದಿದೆ. ಶೋಧಕರ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋದು. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಕಾಂಗ್ರೆಸ್ ಜಾಲಿ ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ಪ್ರಪೋಸ್ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ಗೋವಿನಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ. ಅದಕ್ಕೇನಾರ ಬೇಕು ಅಂದ್ರೆ ಒತ್ತು ತಿಳ್ಕೊಂತೀನಿ ಅಂತ ಒದಿಬೇಕು. ಯಾರನ್ನ ಒದಿಬೇಕು? ಅವ್ರ ಜೀವನನೇ ಒದಗದೆ ಅವ್ರಲ್ಲೇ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒತ್ತು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒತ್ತು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒತ್ತು ಕಿತ್ಕೊಂಡ್ರು. ಇಡೀ ಒತ್ತು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒತ್ತು ಆಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ 2ನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿಯಾಗ್ತಾ ಇದೆ. ಹೇಳೋದೇನಂದ್ರೆ ಅಧ್ಯಕ್ಷರೇ, ಹಳೆಯ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡೋರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು, ನಮ್ಮ ವಕೀಲರು ಯಾವನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಚಳಿ ಅಧಿವೇಶನ ಇದೀಗ 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಚರ್ಚೆ ಕೂಡ ಬಹಳ ಚಳಿಯ ನಡುವೆ ಬಿಸಿಯ ಚರ್ಚೆ ಅಧಿವೇಶನದಲ್ಲಿ ಆಗ್ತಾ ಇರುವಂಥದ್ದು. ಇವತ್ತಿನ ಚರ್ಚೆಯ ಮುಖ್ಯ ಒಂದು ಮೇನ್ ಹೈಲೈಟ್ಸ್ ಏನನ್ನೋದನ್ನು ನೋಡೋದಾದ್ರೆ, ಇಲ್ಲಿ ಅಶೋಕ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ, ವಿರೋಧ ಪಕ್ಷದ ನಾಯಕ ಅಸಮರ್ಥವಾಗಿದ್ದಾರೆ, ಸರ್ಕಾರದ ಲೋಪದೋಷಗಳನ್ನು, ಸರ್ಕಾರದ ಹಗರಣಗಳನ್ನ ಇತ್ಯಾದಿಗಳನ್ನ ಜನರ ಮುಂದೆ ಇಡುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ ಅಂತೇಳಿ ಅಶೋಕ್ ಅವರ ಹಾದಿಯಾಗಿ BY ವಿಜೇಂದ್ರ ಅವ್ರಿಗೂ ಕೂಡ ಇದೇ ಒಂದು ಕಳಂಕ ಇತ್ತು. ಇದನ್ನು ಪದೇ ಯತ್ನಾಳ್ ಅವ್ರು ಹೇಳ್ತಲೇ ಬಂದಿದ್ರು. ನೋಡಿ, ನೀವು ಸಮರ್ಥರಾಗಿಲ್ಲ BJPನಲ್ಲಿ, ಕಾಂಗ್ರೆಸ್ನ ಲೋಪದೋಷಗಳನ್ನ, ಕಾಂಗ್ರೆಸ್ನ ಹಗರಣಗಳನ್ನ, ಕಾಂಗ್ರೆಸ್ನ ಸಾಕಷ್ಟು ಈಗ ಆಗ್ತಾ ಇರುವಂತ ಅಂದ್ರೆ ಏನು ಈ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತ ಅಂದ್ರೆ ರಾಜ್ಯ ಸರ್ಕಾರವೇ ಟೋಟಲಿ ಒಂದು ರೀತಿ ದಿವಾಳಿ ಎದ್ದು ಹೋಗಿರುವಂಥದ್ದು, ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಇರುವಂಥದ್ದು. ಈ ಎಲ್ಲವನ್ನು ಕೂಡ ಜನರ ಮುಂದೆ ಇಡುವಲ್ಲಿ BJP ವಿಫಲರಾಗ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ವಿಫಲರಾಗಿದ್ದಾರೆ. BY ವಿಜೇಂದ್ರ, BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿಫಲರಾಗಿದ್ದಾರೆ. ಈ ಎಲ್ಲ ಆರೋಪಗಳನ್ನ ಸ್ವತಃ BJP ನಾಯಕರು ಕೂಡ ಮಾಡ್ತಾ ಇದ್ರು. ಅದ್ರ ಜೊತೆಯಲ್ಲಿ ಯತ್ನಾಳ್ ಕೂಡ ಆಗಾಗ ಇಂತಹ ಬಾಣಗಳನ್ನ ಬಿಡ್ತಲೇ ಇದ್ರು. ಬಟ್ 3ನೇ ದಿನದ ಅಧಿವೇಶನದ ಚಳಿ ಅಧಿವೇಶನದಲ್ಲಿ ಬಿಸಿ ಚರ್ಚೆ. ಅಶೋಕ್ ಅವರು ತಮ್ಮ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಸಮರ್ಥವಾಗಿ ಇವತ್ತು ಒಂದು ರೀತಿ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತು ಮಾತನಾಡಿರುವಂಥದ್ದು. ನಿನ್ನೆ ನೀವೆಲ್ಲರೂ ಕೂಡ ನೋಡಿದಿರಿ, ಯತ್ನಾಳ್ ಅವರು ಜೊತೆಯಲ್ಲಿ DK ಶಿವಕುಮಾರ್, ಯತ್ನಾಳ್ ವರ್ಷ DK ಶಿವಕುಮಾರ್ ಅವರ ನಡುವೆ ಆದಂತ ಈ ಯೋಜನೆ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಆ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತು ಬಹಳ ಸ್ವಾರಸ್ಯಕರವಾದಂಥ ಜೊತೆಯಲ್ಲಿ ಜನಪರವಾದಂಥ ಒಂದು ಚರ್ಚೆಯನ್ನ
ಇಂದು ಹುಲಿ ಅಂತ ಕರೆಸ್ಕೊಳ್ಳುವಂತ ಯತ್ನಾಳ್ ಅವರು ಮಾಡಿದ್ರು. ನೋಡಿ 1964ರಿಂದ ಸರಿಸುಮಾರು 6 ದಶಕಗಳ ಕಾಲ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತಿಗೂ ಕೂಡ ನೆಲೆಗುದಿಗೆ ಬಿದ್ದಿರುವಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದ ಅತಿ ದೊಡ್ಡ 2ನೇ ಯೋಜನೆ, ನೀರಾವರಿ ಯೋಜನೆ ಇದಾಗಿದೆ ಅಂತೇಳಿ ಯತ್ನಾಳ್ ಅವರು ಸರ್ಕಾರದ ಗಮನಕ್ಕೆ, ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಮಾಡಿದ್ರು. ನೋಡಿ, ಯತ್ನಾಳು ಪದೇ ಪದೇ ಹೇಳ್ತಾ, ನಿನ್ನೆನೂ ಕೂಡ ಯತ್ನಾಳ್ ಅವರು ಅದನ್ನು ಉಚ್ಚಾರಣೆ ಮಾಡಿದ್ರು, ವಿರೋಧ ಪಕ್ಷದ ನಿಜವಾದ ನಾಯಕ ನಾನು ಅಂತೇಳಿ. ಎಲ್ಲೋ ಒಂದ್ ಕಡೆ ಹೌದು ಅನ್ಸ್ಬಿಡುತ್ತೆ, ಯಾಕಂದ್ರೆ ಅದನ್ನು ಒಪ್ಲಿಕ್ಕೆ ಬರೋದಿಲ್ಲ. ಬಟ್ ಆದ್ರೂ ಕೂಡ ಯತ್ನಾಳ್ ಅವರ ಆ ಒಂದು ಧಾಟಿ ನೋಡಿದ್ರೆ ವಿರೋಧ ಪಕ್ಷದ ನಾಯಕ ಅಂದ್ರೆ ಯತ್ನಾಳ್ ತರ ಇರಬೇಕು, ಯತ್ನಾಳ್ ತರ ಪ್ರಶ್ನೆ ಮಾಡಬೇಕು ಎನ್ನುವಂತ ಅಂತ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ನೋಡಿದಾಗ. ಯಾಕಂದ್ರೆ DK ಶಿವಕುಮಾರ್ ಅವ್ರನ್ನ ತರಾಟೆಗೆ ತೆಗೆದುಕೊಂಡ್ರು ಒಂದು ರೀತಿ ಅಂತ ಹೇಳ್ಬೋದು. ತರಾಟೆಗೆ ತೆಗೆದುಕೊಂಡ್ರು, ಯಾಕಂದ್ರೆ ಅದು ವಿರೋಧ ಪಕ್ಷದ ನಾಯಕ ಮಾಡಬೇಕಾಗಿರೋಂಥ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಇವತ್ತು ಆ ಪ್ರಶ್ನೆ ಮಾಡಿದ್ರು. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ 1964ರಿಂದ ಸುಮಾರು 6 ದಶಕಗಳ ಕಾಲ ಇಲ್ಲಿಯವರೆಗೂ ಕೂಡ ರೈತರಿಗೆ ಸಿಗ್ಬೇಕಾಗಿದ್ದಂತ ಆ ಭೂಮಿ ಬೆಲೆ ಆಗಿರ್ಬೋದು, ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣಕಾಸು ಒದಗಿಸುವುದಾಗಿರ್ಬೋದು, ಒಟ್ಟಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆ ಒಂದು ನೀರಾವರಿ ಯೋಜನೆಯ ಒಂದು ಒಟ್ಟಾರೆ ಅಭಿವೃದ್ಧಿ ಕಾರ್ಯ ಇದೆಯಲ್ಲ, ಅದೆಲ್ಲ ಒಂದ್ ಕಡೆ ನೆಲೆಗುದಿಗೆ ಬಿದ್ದಿರುವಂಥದ್ದು. ಇದಕ್ಕೆ ಉಪಮುಖ್ಯಮಂತ್ರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಆದ್ರೆ ಉಪಮುಖ್ಯಮಂತ್ರಿಗಳು ಕೂಡ ಯತ್ನಾಳ್ ಅವರ ಆ ಒಂದು ಪ್ರಶ್ನೆಗೆ ಒಂದು ರೀತಿ ಸಮರ್ಥವಾಗಿ ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಯತ್ನಾಳ್ ಅವರ ಈ ಒಂದು ಮಾತಿಗೆ DK ಶಿವಕುಮಾರ್ ಅವರು ಏನು ಉತ್ತರ ಕೊಟ್ಟರು ಆ ವಿಡಿಯೋನ ಒಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಂತರ ವಿರೋಧ ಪಕ್ಷದ ಸಮರ್ಥ ನಾಯಕರಾಗಿ ಅಶೋಕ್ ಅವರು ಸರ್ಕಾರವನ್ನ ಹೆಂಗೆ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ 2ನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇದೆ. ಹೇಳುವುದೇನಂದ್ರೆ ಅಧ್ಯಕ್ಷರೇ, ಹಳೆಯ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡವ್ರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು, ನಮ್ಮ ವಕೀಲರು ಯಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ನೋಡಿದ್ರೆ ಇದು ಯತ್ನಾಳ್ ಅವರ ನಡುವೆ, ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನಡುವೆ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆ ಕುರಿತು ಆದಂಥ ವಾದ ವಿವಾದಗಳು. ಇನ್ನು ಇವತ್ತು 3ನೇ ದಿನದ ಅಧಿವೇಶನ, ಚಳಿ ಅಧಿವೇಶನದ 3ನೇ ದಿನ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಈ ರಾಜ್ಯ ಸರ್ಕಾರವನ್ನು ತೀವ್ರವಾದಂಥ ತರಾಟೆಗೆ ತೆಗೆದುಕೊಂಡ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಹೆಂಗಾಗಿದೆ ಅಂದ್ರೆ ಗೋವಿಂದ ಗೋವಿಂದ ಎನ್ನುವಂಥ ಪದವನ್ನು ಕೂಡ ಇಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಬಳಸ್ತಾರೆ. ಜೊತೆಯಲ್ಲಿ ಬಹಳ ಗಂಭೀರವಾಗಿ ಅಶೋಕ್ ಅವರು ಮಾಡಿದಂಥ ಆರೋಪ ಏನಂದ್ರೆ, ಅದೇ ಆಗಲೇ ಹೇಳಿದಾಗೆ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿ ಇರುವಂಥದ್ದು. ನೀವು ಸರ್ಕಾರ ಏನ್ ಮಾಡ್ತಾ ಇದ್ದೀರಿ, ಆರ್ಥಿಕ ಸ್ಥಿತಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೆಲೆಗುದಿಗೆ ಬಿದ್ದಿರೋ ಅಂದ್ರೆ ದಿವಾಳಿ ಆಗ್ತಾ ಇರುವಂಥದ್ದು. ಜೊತೆಯಲ್ಲಿ ನಿಮ್ಮ ಹತ್ರ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಆರ್ಥಿಕ ಇಲಾಖೆ ಕೂಡ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು. ಒಂದು, ನೀವು ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ, ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಿಗೂ ಕೂಡ 20% ಅನ್ನ ಕಡಿತಗೊಳಿಸಿ ಎನ್ನುವಂತ ಸಲಹೆಯನ್ನು ಕೂಡ ಆರ್ಥಿಕ ಇಲಾಖೆ ಇದೀಗ ಸರ್ಕಾರಕ್ಕೆ ನೀಡಿರುವಂಥದ್ದು. ಇದನ್ನ ಬಹಿರಂಗಪಡಿಸಿದ್ದಾರೆ ಅಶೋಕ್ ಅವರು. ಅಷ್ಟರ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಸ್ಥಿತಿಯನ್ನ ಇಲ್ಲಿ ಎದುರಿಸ್ತಾ ಇರುವಂಥದ್ದು. ಅದಕ್ಕೆ DK ಶಿವಕುಮಾರ್ ಅವರು, ನಾವು ಏನು ಯತ್ನಾಳ್ ಅವರು ಹೇಳಿದಂತ ಈ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅದಕ್ಕೆ ಹೇಳಿದ್ದು, ನಾವು ಸಾಲನೋ ಸೂಲನೋ ಮಾಡಿ ತಂದಾಕಿ ಈ ಯೋಜನೆಯನ್ನ ಪೂರ್ಣಗೊಳಿಸ್ತೀವಿ ಎನ್ನುವಂತ ಆಶ್ವಾಸನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ DK ಶಿವಕುಮಾರ್ ಅವರು. ಇನ್ನು ಅಶೋಕ್ ಅವರು ತೀವ್ರವಾದಂಥ ವಾಗ್ದಾಳಿಯನ್ನ ನಡೆಸಿದಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ನೋಡಿ, ಇಲ್ಲಿ ಸಿದ್ದರಾಮಯ್ಯನವರು ಅಶೋಕ್ ಅವರ ಈ ಒಂದು ತೀವ್ರ ದಾಳಿಗೆ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನವರು ಮೌನ ತಾಳ್ತಾರೆ. ಆದ್ರೆ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಜೊತೆಯಲ್ಲಿ ಶಿವಲಿಂಗೇಗೌಡರು ಸರ್ಕಾರದ ಪರ ಬ್ಯಾಟ್ ಬೀಸ್ತಾರೆ. ಅಶೋಕ್ ಅವರ ಮಾತುಗಳಿಗೆ ಪದೇ ಪದೇ ಎದ್ದು ನಿಂತು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇರ್ತಾರೆ. ಇನ್ನು ಬಹಳ ಗಂಭೀರವಾಗಿ ಈ ಒಂದು ಗಂಭೀರ ವಿಚಾರದ ಮಧ್ಯೆ ಒಂದು ಹಾಸ್ಯ ಚಟಾಕಿಯನ್ನು ಸಿಡಿಸ್ತಾರೆ. CM ಸಿದ್ದರಾಮಯ್ಯನವರು ಅಧಿವೇಶನದ ಏನು ಮುಗಿದ ನಂತರ ಹೊರಾಂಗಣದಲ್ಲಿ ಯಾಕಪ್ಪ ಅಶೋಕ್ ಸಣ್ಣ ಆಗ್ಬಿಟ್ಟಿದೆ ಅಂತೇಳಿ ಅವ್ರದೇ ದಾಟಿನಲ್ಲಿ, ಅವ್ರದೇ ಶೈಲಿನಲ್ಲಿ ಅಶೋಕ್ ಅವ್ರನ್ನ ಕೇಳ್ತಾರೆ. ಆಗ ಅಶೋಕ್ ಅವ್ರಿಗೆ ಒಂದು ಸಲಹೆ ಕೊಡ್ತಾರೆ, ನಾಟಿ ಕೋಳಿ ತಿನ್ನು ಸ್ವಲ್ಪ ದಷ್ಟಪುಷ್ಟವಾಗಿರ್ತೀಯ ಅಂತೇಳಿ ಅಶೋಕ್ ಅವರು ಇದನ್ನ
ಈ ಒಂದು ಗಂಭೀರ ಚರ್ಚೆಯ ಸಂದರ್ಭದಲ್ಲೂ ಕೂಡ ಅದನ್ನು ಹೇಳ್ಕೊಳ್ತಾರೆ. ಇನ್ನು ಆರ್ ಅಶೋಕ್ ಅವರು ಹೆಂಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಅಂತಂದ್ರೆ ಪುಣ್ಯಕೋಟಿ ಕಥೆಯನ್ನು ಕೂಡ ಇಲ್ಲಿ ನೆನಪು ಮಾಡ್ತಾರೆ. ಪುಣ್ಯಕೋಟಿ ಕಥೆ ತರ ಈ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ CM ಸಿದ್ದರಾಮಯ್ಯನವರ ನಡುವೆ ಆಗ್ತಾ ಇರುವಂತ ಈ ಕುರ್ಚಿ ಕಿತ್ತಾಟ ಇದೆಯಲ್ಲ, ಸೊ ಆ ಒಂದು ಕುರ್ಚಿ ಕಿತ್ತಾಟಕ್ಕೆ ಪುಣ್ಯಕೋಟಿಯ ಒಂದು ಕಥೆಯನ್ನ ಕೂಡ ಇಲ್ಲಿ ಉದಾಹರಣೆಗೆ ಕೊಡ್ತಾರೆ. ಇಲ್ಲಿ ಹುಲಿ ಯಾರು ಗೋ ಯಾರು ಹುಲಿ ಯಾರು ಅಂತ ಗೊತ್ತಾಗೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ತಾರೆ. ಜೊತೆಯಲ್ಲಿ ನಾಯಕತ್ವ ಗೊಂದಲದಿಂದಾಗಿ ರಾಜ್ಯದ ಅಭಿವೃದ್ಧಿ ಕೂಡ ಎಲ್ಲೋ ಒಂದ್ ಕಡೆ ಕುಸಿತಾ ಇದೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಈ ಒಂದು ಮಾತಿಗೆ ಶಿವಲಿಂಗೇಗೌಡರು ಜೊತೆಯಲ್ಲಿ ಏನು ಪ್ರಿಯಾಂಕ ಖರ್ಗೆ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನಮ್ಮಲ್ಲಿ ಏನಂತ ಕೊರತೆಗಳೆಲ್ಲ ಏನಿಲ್ಲ, ನಮ್ಮಲ್ಲಿ ನಾಯಕತ್ವದ ಕೊರತೆನೇ ಇಲ್ಲ ಎನ್ನುವಂಥ ಆ ಡ್ಯಾಮೇಜ್ ಕಂಟ್ರೋಲನ್ನು ಮಾಡೋದಕ್ಕೆ ಬರ್ತಾರೆ. ಇಡೀ ರಾಜ್ಯಕ್ಕೆ ಬಟಾ ಬಾಯಿಲಾಗಿರುವಂಥದ್ದು ಏನಂದರೆ ನಾಯಕತ್ವದ ಕೊರತೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ರಾಜ್ಯ ಅಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ದಿಲ್ಲಿಯ ಮಟ್ಟದಲ್ಲೂ ಕೂಡ ಗೊತ್ತಿರುವಂಥ ಸಂಗತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಚಳಿ ಅಧಿವೇಶನದ 3ನೇ ದಿನದ ಸ್ವಾರಸ್ಯಕರ ಸಂಗತಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.